ಏನತ್ತಮ್ಮ? ಏನಿಲ್ಲ ಕಮಲಿ, ರಿಷಿ ಬರ್ಡೆಗೆ ಏನೋ ಪ್ಲಾನ್ ಮಾಡಿದೀನಿ, ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ. ಏನದು ಪ್ಲಾನು? ಹೌದು ಕಮಲಿ, ನಾವ್ ಈಗ್ಲೇ ಎಲ್ಲ ಡಿಸ್ಕಸ್ ಮಾಡ್ಕೊಂಡ್ರೆ ನೀಟಾಗಿ ಅರೇಂಜ್ ಮಾಡ್ಕೋಬಹುದು. ಅಂಡ್ ಅಣ್ಣನೂ ಮನೇಲೇ ಇರೋದ್ರಿಂದ ಅವ್ನ್ ಕಣ್ತಪ್ಸಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳಕ್ಕೆ ಟೈಮ್ ಹಿಡಿಯುತ್ತೆ. ಅತ್ತಮ್ಮ, ರಿಷಿ ಸರ್ಗೆ ಸರ್ಪ್ರೈಸ್ ಆಗ್ಬೇಕು ಅಂತ ಕೇಕ್ ಎಲ್ಲ ಆರ್ಡರ್ ಮಾಡಿದ್ದೀನಿ. ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಕೂಡ ಮಾಡಕ್ಕೆ ಹೇಳಿದ್ದೀನಿ. ಆಮೇಲೆ ಅವ್ರಿಗೆ ಅಂತ ಗಿಫ್ಟ್ಸ್ ಎಲ್ಲ ತಗೊಂಬಂದಿದ್ದೀನಿ. ಆದ್ರೆ ಇದು ಯಾವ ವಿಷಯನೂ ರಿಷಿ ಸರ್ಗೆ ಗೊತ್ತಾಗ್ಬಾರ್ದು. ಅವ್ರ ಕಣ್ ತಪ್ಸಿ ಟೆರೆಸ್ ಮ್ಯಾಕೆ ಅರೇಂಜ್ ಮಾಡಕ್ಕೆ ಹೇಳಿದ್ದೀನಿ. ಒಳ್ಳೆ ಐಡಿಯಾ ಕಮಲಿ. ಹಂಗೆ ಸರಿಯಾಗಿ 11:59ಕ್ಕೆ ನಾವೆಲ್ಲರೂ ರಿಷಿ ಸರ್ ತವ ಹೋಗಿ ಅವ್ರನ್ನ ಎಪ್ಸಿ ವಿಶ್ ಮಾಡಬೇಕು. ಅಲ್ಲಿ ತನಕ ನಮ್ಗೆ ಯಾರಿಗೂ ಈ ವಿಷಯ ಮರ್ತೇ ಹೋಗಿದೆ ಅನ್ನೋ ತರ ನಾವು ನಾಟಕ ಮಾಡುಮ. ಒಳ್ಳೆ ಐಡಿಯಾ ಕಮಲಿ. ಹೌದು, ರಿಷಿ ಎದುರುಗಡೆ ಅವನ್ ಬರ್ಡೇ ನಮಗೆ ಗೊತ್ತೇ ಇಲ್ಲ ಅನ್ನೋ ತರ ಇದ್ಬಿಡೋಣ. ಹೌದು, ಇಷ್ಟು ದಿವಸ ಬರೀ ಅಳು ಬೇಜಾರು ಇದೇ ಆಗಿತ್ತು. ಇವತ್ತು ಕ್ಯಾಂಪಲ್ಲಿ ಒಂಥರ ರಿಲೀಫ್ ಸಿಕ್ತು. ಹಾಗೆ ಇವತ್ತು ಅಣ್ಣನ ಬರ್ತ್ಡೇ ಸೆಲೆಬ್ರೇಷನ್ಸ್ ಪ್ರಿಪರೇಷನ್ಸ್ ಅಂತ ಏನೋ ಒಂಥರ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ರಚನಾ, ನೀನ್ ಯಾವಾಗ್ಲೂ ಇದೇ ತರ ಖುಷಿ ಆಗಿರ್ಬೇಕು. ನೀನೊಬ್ಳು ಖುಷಿಯಾಗಿದ್ರೆ ನಾವೆಲ್ಲರೂ ಖುಷಿಯಾಗಿರ್ತೀವಮ್ಮ. ನಾನು ಖುಷಿಯಾಗಿದ್ದೀನಿ ಅಂತ ನೀವ್ ಅನ್ಕೋಬೇಕು ಅಂತಾನೆ ಅಮ್ಮ ನಾನು ಹೀಗೆ ಮಾತಾಡ್ತಾ ಇರೋದು. ಎಷ್ಟು ದಿನ ಅಂತ ನೀವೆಲ್ಲ ಅಮರ್ ಬಗ್ಗೆ ಚಿಂತೆ ಮಾಡ್ತೀರಾ? ನೀವೆಲ್ಲರೂ ಅಮರ್ನ ಮರಿಬೇಕು. ಸರಿ, ಹಂಗಿದ್ರೆ ನಿಮ್ಗೆಲ್ಲರಿಗೂ ನನ್ನ ಪ್ಲಾನ್ ಓಕೆ ಅಲ್ವಾ? ಓಕೆ ಕಮಲಿ. ಹಾಯ್ ಆಂಟಿ. ಬಾ ಮಾನಿಕಾ, ಬಾ. ಏನಾಂಟಿ, ಎಲ್ರೂ ಏನೋ ಪ್ಲಾನ್ ಮಾಡ್ತಿರೋ ಹಾಗಿದೆ. ಥಮ್ಸ್ ಅಪ್ ಬೇರೆ ಮಾಡ್ತಿದ್ದೀರಾ? ಏನು ಅಂತ ಹೇಳಿ ಆಂಟಿ, ನಾನು ಜಾಯ್ನ್ ಆಗ್ತೀನಿ. ಏನು ಇಲ್ಲ ಅನಿಕಾ. ಏನೋ ಇದೆ, ನೀವ್ ನನಗೆ ಹೇಳಲೇಬೇಕು. ನಾಳೆ ಹೇಗೂ ಬರ್ತೀಯಲ್ಲ, ಆಗ ನಿನಗೆ ಗೊತ್ತಾಗತ್ತೆ. ನಾಳೆನಾ? ನಾನು ಇವತ್ತೇ ಬಂದಲ್ಲ ಆಂಟಿ. ನೋನು, ನಾನು ಎಲ್ಲೂ ಹೋಗಲ್ಲ. ಇವತ್ತು ನಾನು ಇಲ್ಲೇ ಉಳ್ಕೊಳ್ಳೋದು. ಸರಿ, ಹಾಗಾದ್ರೆ ವೆಯ್ಟ್ ಮಾಡು. ಅಮರ್ ಎಲ್ಲಿದ್ದಾನೆ ಅಂತ ಹೇಳು, ನಾನು ಹೋಗಿ ಅವನ ಹತ್ರ ಮಾತಾಡ್ತೇನೆ. ಅಪ್ಪ ಪ್ಲೀಸ್ ಬೇಡ. ನೀವು ಅವನ ಹತ್ರ ಹೋಗಿ ನಿಮ್ಮ ಮಾತನ್ನ ಅವನು ಕೇಳ್ತಾನೆ ಅನ್ನೋ ನಂಬಿಕೆ ನಮ್ಗಿಲ್ಲ. ಅಷ್ಟಕ್ಕೂ ಅವನಿರೋ ಜಾಗ ಕ್ಲಬ್. ನೀವು ಅಲ್ಲಿಗೆ ಹೋಗೋದು ಒಂಚೂರು ಚೆನ್ನಾಗಿರಲ್ಲ ಅಪ್ಪ. ಪ್ಲೀಸ್ ಬೇಡ. ಜಾಗ ಯಾವ್ದಾದ್ರೇನು ರಿಷಿ, ನಾನು ಅಮರ್ ಜೊತೆ ಮಾತಾಡೋದು ಮುಖ್ಯ. ನನ್ನ ಮಗಳ ಜೀವನದ ಪ್ರಶ್ನೆ. ನನ್ನ ಕಣ್ಣು ಮುಂದೆ ನನ್ನ ರಚನಾ ಜೀವನ ಹಾಳಾಗ್ತಿದ್ರೆ ನೋಡ್ಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ? ನೀವು ಅವನ ಹತ್ರ ಮಾತಾಡೋದಕ್ಕೆ ಹೋಗಿ ಅವನು ನಿಮ್ಗೆ ಗೌರವ ಕೊಡ್ತಾನೆ ಅಂತ ನಂಗೆ ಅನ್ನಿಸ್ತಿಲ್ಲ. ಪ್ಲೀಸ್ ಅಲ್ಲಿಗೆ ಹೋಗ್ಬೇಡಿ. ರಚನೆಗೋಸ್ಕರ ನಾನು ಎಲ್ಲಿ ಬೇಕಾದ್ರೂ ಹೋಗ್ತೀನಿ, ಎಂಥ ಅವಮಾನ ಆದ್ರೂ ಸಹಿಸ್ಕೋತೀನಿ. ಅವನು ಎಲ್ಲಿದ್ದಾನೆ ಅಂತ ಹೇಳು, ಅಷ್ಟೇ ಸಾಕು ಪ್ಲೀಸ್. ಅಪ್ಪ ಇಷ್ಟೊತ್ತಲ್ಲಿ ಅವನು ಅಲ್ಲಿ ಸಿಗಲ್ಲ. ಅಷ್ಟಕ್ಕೂ ನನ್ನ ಮನೆಗೆ ಬರ್ಬೇಕಾದ್ರೆ ಅವನ ಬೇರೆಲ್ಲೋ ಕಡೆ ನೋಡಿದೆ. ಅವನು ಬೇರೆಲ್ಲೋ ಹೋಗ್ತಿದ್ದ. ಸರಿ, ಅವನ ಹುಡುಕಿ ಅವನ ಜೊತೆ ಮಾತಾಡ್ಕೊಂಡ್ ಬರೋಣ ಬಾ. ಅಪ್ಪ ಈಗ ಬೇಡ. ಈಗ ಹೋದ್ರೆ ಅಮ್ಮ ಎಲ್ಲಿಗೆ ಹೋಗ್ತಾ ಇರ ಅಂತೆಲ್ಲ ಕೇಳ್ತಾರೆ. ಸುಮ್ಮನೆ ಅವ್ರಿಗೆಲ್ಲ ವಿಷಯನೂ ಹೇಳಬೇಕು. ನಾನು ನಿಮ್ಮನ್ನ ಬೆಳಗ್ಗೆ ಕರ್ಕೊಂಡು ಹೋಗ್ತೀನಿ. ಸರಿ, ನಾಳೆನೆ ನಾನು ಅವನ್ನ ಭೇಟಿ ಮಾಡಿ ಮಾತಾಡ್ತೇನೆ. ಅವನು ನನ್ನ ಮಾತು ಕೇಳ್ತಾನೆ ಕಣೋ, ಅರ್ಥ ಮಾಡ್ಕೋತಾನೆ. ನಾನು ಮಾತಾಡಿದ್ರೆ ಖಂಡಿತ ಅವನು ತಿದ್ಕೋತಾನೆ. ಆ ನಂಬಿಕೆ ನನಗಿದೆ.
ಬೆಳಿಗ್ಗೆ ಅವನ ಅಡ್ರೆಸ್ ಕೊಡು, ನಾನು ಹೋಗಿ ಬರ್ತೀನಿ. ಸರಿ. ಯಾಕಮಲಿ ಶಾಕ್ ಆಯ್ತಾ? ಶಾಕ್ ಆಗ್ಬೇಕು ಅಂತ ತಾನೇ ನಾನು ಬಂದಿದ್ದು. ಇಲ್ಲ ನಿಕಾ, ಒಳ್ಳೇದಾಗ್ಬೇಕಾದ್ರೆ ಕೆಟ್ಟದ್ ಮಾಡಕ್ ಬಂದೇ ಬರ್ತಾರೆ ಅಂತ ಗೊತ್ತೈತೆ. ಅದೇನು ಹೊಸ ವಿಷಯ ಅಲ್ವಲ್ಲ ಬಿಡು. ಅದ್ರಾಗೂ ನೀನ್ ಎಷ್ಟು ಕೆಟ್ಟವಳಂದ್ರೆ ಡೈಲಾಗ್ ಹೇಳ್ಬೇಕಾದ್ರೂ ವಿಲನ್ ಡೈಲಾಗೇ ಹೇಳ್ತಿದ್ಯಾ, ಹೀರೋ ಡೈಲಾಗ್ ಅಲ್ಲ. ನೀನೇ ಒಪ್ಕೋತಿದ್ಯಲ್ಲ ನೀನ್ ವಿಲನ್ ಅಂತವ. ಕಮಲಿ, ನೀನ್ ಈ ತರ ಮಾತಾಡಿ ನನ್ನ ಇನ್ಸಲ್ಟ್ ಮಾಡಿ ಡೌನ್ ಮಾಡ್ಬೋದು ಅಂತ ಮಾತ್ರ ಅನ್ಕೋಬೇಡ. ಬಿಕಾಸ್ ನನಗ್ ಬೇಕಾಗಿರೋ ಸ್ಥಾನ ಪಡ್ಕೊಳ್ಳೋ ಪ್ರಯತ್ನದಲ್ಲಿರೋ ನಾನು ನೀನ್ ಎಷ್ಟೇ ಕಾಲ್ ಎಳೆದ್ರು ನಾನ್ ಬೀಳಲ್ಲ. ಚಾಲೆಂಜ್ ಅಲ್ಲಿ ನಾನೇ ಗೆಲ್ಲೋದು. ಸೋತು ಸೈಡ್ಗೆ ಹೋಗೋಳು ನೀನು. ಅನಿಕಾ, ಚಾಲೆಂಜ್ ಮಾಡಿದವಳು ನೀನೆಯ, ರಿಷಿ ಸರ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ದವಳು ನೀನೆಯ, ಇವಾಗ ಗೆಲ್ತೀನಿ ಅಂತ ಕನ್ಸ್ ಕಾಣ್ತಿರೋದು ನೀನೆ. ಆದ್ರೆ ಕೊನೆಗೆ ಗೆಲ್ಲದ್ ಮಾತ್ರ ನಾನೇ ಅನಿಕಾ. ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ಯಲ್ಲ ಕಮಲಿ. ಏನು ರಿಷಿ ಹತ್ರ ನನ್ ಬಗ್ಗೆ ನಿಜ ಹೇಳ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ? ನೀನ್ ಹಾಗೆ ಮಾಡಿದ್ರೆ ಅದು ಚೀಟಿಂಗ್ ಮಾಡೋ ಹಾಗಿರುತ್ತೆ ಕಮಲಿ. ಬಿಕಾಸ್ ನಾವಿಬ್ರು ಚಾಲೆಂಜ್ ಮಾಡ್ಕೊಂಡಿದೀವಿ. ಚಾಲೆಂಜ್ ಮಾಡ್ಕೊಂಡಿದ್ಮೇಲೆ ಇಬ್ರು ಪ್ರಾಂಪ್ಟ್ ಆಗಿ ಟ್ರೈ ಮಾಡ್ಬೇಕಲ್ವಾ? ನೀನೇನಾದ್ರೂ ಅವನ ಹತ್ರ ಹೋಗಿ ಅನಿಕಾ ಈ ತರ ಎಲ್ಲ ಚಾಲೆಂಜ್ ಮಾಡಿದಾಳೆ ಅಂತ ಹೇಳಿ ಅವನು ನನ್ ಜೊತೆ ಬರ್ದೇ ಇರೋ ಹಾಗೆ ಮಾಡಿದ್ರೆ ಅದನ್ನ ನಾನ್ ಒಪ್ಪಲ್ಲ. ನಿನ್ಗೆ ಇಷ್ಟೊಂದು ಭಯ ಆಯ್ತಲ್ಲ, ಇದೇ ನಿನ್ ಸ್ಥಾನ ಕಣವಿ. ನಾನ್ ಸತ್ಯ ಹೇಳಿದ್ರೆ ನಿನ್ ಗುಳಿಗಾಲ ಇಲ್ಲ ಅಂತ ನಿನ್ ಎದೆ ಡವ ಡವ ಅಂತ ಬಡ್ಕೋತೈತಲ್ಲ, ಅದ್ರಾಗೆ ಗೊತ್ತಾಯ್ತೈತೆ ರಿಷಿ ಸರ್ ನನ್ನವರು ಅಂತವ. ಸಾಕು ಕಮಲಿ. ಸಾಕು ಅಂತ ನಾನು ಹೇಳ್ದೆ ಅನಿಕಾ, ಆದ್ರೆ ಬೇಕು ಅಂತ ಬಂದವಳು ನೀನೇಯ. ರಿಷಿ ಸರ್ ತಾವ ಎಲ್ಲ ವಿಷಯ ಹೇಳಿ ಅವ್ರನ್ನ ಕಟ್ಟಾಕೋ ಅವಶ್ಯಕತೆ ನನಗಿಲ್ಲ. ಯಾಕಂದ್ರೆ ನನ್ ಗಂಡ ಏನು ಅಂತ ನನಗ್ ಚಂದ ಗೊತ್ತೈತೆ. ಅವರು ಅವ್ರ ಹುಡ್ದಬ್ಬನ ನನ್ ಜೊತೆನೆಯೇ ಆಚರಿಸೋದು, ನಾನೇ ಅವ್ರಿಗೆ ಫಸ್ಟ್ ವಿಶ್ ಮಾಡೋದು. ನೋಡ್ತಾ ಇರು. ಓಕೆ ಕಮಲಿ, ನೋಡೋಣ. ಬಟ್ ಒಂದಂತೂ ನಿಜ, ಬೈ ದಿ ಎಂಡ್ ಆಫ್ ದ ಡೇ ನಿನಗೆ ರಿಯಲೈಸ್ ಆಗುತ್ತೆ ಈ ಅನಿಕಾ ಜೊತೆ ಚಾಲೆಂಜ್ ಮಾಡಿದ್ದು ತಪ್ಪಂತ. ಬೇಕಾದ್ರೆ ಬರ್ದಿಟ್ಕೊ. ಅನಿಕಾ, 7 ಜನ್ಮಕ್ಕೂ ರಿಷಿ ಸರೇ ನನ್ ಗಂಡ ಅಂತ ಅದ್ಯಾವ್ರೆ ಬರ್ತ್ ಕಳ್ಸೋನೆ. ಬರ್ದಿಟ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಹಾಯ್ ರಿಷಿ ಸರ್. ಹೇ ಅನಿಕಾ, ವಾಟ್ ಅ ಸರ್ಪ್ರೈಸ್. ಸಡನ್ ಆಗಿ ನಮ್ಮನೆಗೆ ಬರ್ಬೇಕು ಅಂತ ಅನ್ಸ್ತು, ಅದಕ್ಕೆ ಬಂದೆ. ವಿಶ್ ಯು ಅನ್ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ವಾವ್, ಥ್ಯಾಂಕ್ ಯು. ನಾಳೆ ನನ್ನ ಬರ್ಡೇ ಅಂತ ನಂಗೆ ನೆನಪಿರ್ಲಿಲ್ಲ. ನೀವ್ ಮರ್ತೋದ್ರೂ ಪರವಾಗಿಲ್ಲ ಸರ್. ಯಾರು ನೆನ್ಪಿಟ್ಕೋಬೇಕೋ ಅವ್ರು ಇಟ್ಕೊಂಡ್ರೆ ಸಾಕು. ಅಂದ್ರೆ ಸರ್, ಅದೇ ವಿಷಯ ಬಗ್ಗೆ ಮಾತಾಡಕ್ ಬಂದೆ. ನಿಮ್ಮ ಮತ್ತೆ ಕಮಲಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಈಗ ಸರಿ ಹೋಯ್ತಲ್ವಾ ಸರ್? ಹಾ. ಸೊ ಅದೆಲ್ಲ ಸಾಲ್ವ್ ಆಗಿದ್ರೆ ಇಷ್ಟೊತ್ತಿಗೆ ಕಮಲಿ ನಿಮ್ ಬರ್ತ್ಡೇಗೆ ಸರ್ಪ್ರೈಸ್ ಕೊಡಕ್ಕೆ ಎಲ್ಲ ಪ್ರಿಪರೇಷನ್ಸ್ ಮಾಡ್ತಿರ್ಬೇಕು. ಆಮ್ ಐ ರೈಟ್? ಅಫ್ಕೋರ್ಸ್. ಅವ್ರು ಏನಾದರೂ ಪ್ಲಾನ್ ಮಾಡಿರ್ತಾರೆ. ನೋ ಸರ್,
ಆ ಥರ ಏನು ನಡೀತಿಲ್ಲ. ಕಮಲಿ ಆಕ್ಚುಲಿ ನಿಮ್ಮ ಬರ್ತ್ಡೇನ ಮರ್ತೋಗಿದ್ದಾಳೆ ಅನ್ಸುತ್ತೆ. ಅವಳು ಅಮರ್ ಅಂಡ್ ರಚನಾ ವಿಷಯದಲ್ಲಿ ಮುಳುಗೋಗಿದ್ದಾಳೆ ಅನ್ಸುತ್ತೆ ಸರ್. ಬರೀ ಕಮಲಿ ಅವ್ರು ಅಷ್ಟೇ ಅಲ್ಲ ನಿಕಾ, ಇಡೀ ಮನೆಯವರು ಅದೇ ಯೋಚನೆ ಆಗಿದ್ದೀವಿ. ಏನೇ ಆದ್ರೂ ಲೈಫ್ ಪಾರ್ಟ್ನರ್ಸ್ ಬರ್ತ್ಡೇನ ಮರಿದೆ ನೆನ್ಪಿಟ್ಕೋಬೇಕು. ಅವರೇ ಫಸ್ಟ್ ವಿಶ್ ಮಾಡಬೇಕು, ಏನಾದ್ರೂ ಸರ್ಪ್ರೈಸ್ ಕೊಡ್ಬೇಕು ಅಂತ ಎಲ್ರಿಗೂ ಆಸೆ ಇರಲ್ವಾ? ಏನ್ ರಿಷಿ ಸರ್, ನೀವ್ ಕಮಲಿನ ಅಷ್ಟು ಪ್ರೀತಿಸ್ತೀರಾ? ಅವಳು ನಿಮ್ ಬರ್ತ್ಡೇನ ಮರೆಯೋದು ಎಷ್ಟು ಸರಿ ಹೇಳಿ? ಐ ಡೋಂಟ್ ಥಿಂಕ್ ಕಮಲಿ ಅವ್ರು ಮಾಡ್ತಿರ್ತಾರೆ ಅಂತ. ನೋ ರಿಷಿ ಸರ್, ನಾನು ಬಂದಿದ ತಕ್ಷಣನೇ ನಾನು ಕಮಲಿ ಹತ್ರ ಕೇಳಿದೆ, ನಾಳೆ ಏನ್ ಸ್ಪೆಷಲ್, ಎಲ್ಲಾನ ಆಚೆ ಹೋಗ್ತಿದ್ದೀರಾ ಅಂತ. ನಾನು ಇವತ್ತಿಲ್ಲಿ ಬಂದಿರೋ ಕಾರಣ ಏನ್ ಗೊತ್ತಾ ಸರ್? ನಾಳೆ ಕಮಲಿ ಏನಾದ್ರು ಪ್ಲಾನ್ ಮಾಡಿದ್ರೆ ನೀವು ನನ್ನ ಕೈಗೆ ಸಿಗಲ್ಲ, ಸೊ ನಾನು ಇವತ್ತೇ ವಿಶ್ ಮಾಡ್ಬಿಡೋಣ ಅಂತ ಬಂದೆ. ನಾನು ಇದನ್ನ ಕಮಲಿ ಹತ್ರ ಕೇಳಿದ್ರೆ ಅವಳು ಏನಂದ್ಲು ಗೊತ್ತಾ? ನಾಳೆ ಏನ್ ಸ್ಪೆಷಲ್ಲು ಅಂತ ನನ್ನನ್ನೇ ಕೇಳ್ಬಿಟ್ಲು. ಏನೋ ಅವಳು ನಿಜವಾಗ್ಲೂ ನೆನಪಿಲ್ವೋ ಅಥವಾ ಬೇಕು ಅಂತ ನಾಟಕ ಮಾಡ್ತಿದ್ದಳೋ ಗೊತ್ತಿಲ್ಲ. ಬಟ್ ನೀವಿಬ್ರು ಡಿವೋರ್ಸ್ಗೆ ಅಪ್ಲೈ ಮಾಡಿದಕ್ಕೂ ಅವಳು ನಿಮ್ಮ ಬರ್ತ್ಡೇನ ಮರ್ತಿರೋದಕ್ಕೂ ಏನೋ ಕನೆಕ್ಷನ್ ಇದೆ ಅನ್ಸುತ್ತೆ. ರಿಷಿ ಸರ್, ನಿಮ್ಮಿಬ್ರು ಡಿವೋರ್ಸ್ ಕೇಸ್ ಲಾಯರ್ ಹತ್ರ ಹಾಗೇ ಇದೆ ಅಲ್ಲ? ಕೇಸ್ ಹಾಗೆ ಇರ್ಬೋದು, ಆದರೆ ಕಮಲಿ ಅವ್ರಿಗೆ ನನ್ನ ಮೇಲೆ ಪ್ರೀತಿನೂ ಹಾಗೆ ಇದೆ. ಅದು ನಿಜಾನೇ ಸರ್. ಆದ್ರೂ ಕಮಲಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ ಮೇಲೂ ನಿಮ್ಮನ್ನ ಅಷ್ಟೇ ಪ್ರೀತಿಸಿದಾಳ ಅಥವಾ ಅವಳ ಮನ್ಸಲ್ಲಿ ಬೇರೆ ಏನಾದ್ರೂ ಇದೆಯಾ ಅಂತ ನೀವು ತಿಳ್ಕೊಳ್ಳೋದು ಬೆಟರ್ ಅನ್ಸುತ್ತೆ. ಅಂದ್ರೆ ಸರ್, ಒಂದ್ ಕೆಲಸ ಮಾಡಿ, ನೀವಿವತ್ತು ಕಮಲಿ ಕೈಗೆ ಸಿಗ್ಬೇಡಿ. ಅವಳು ನಿಮ್ಮನ್ನ ಮಿಸ್ ಮಾಡ್ಕೋತಾಳ, ನೀವಿಲ್ದೆ ಒದ್ದಾಡ್ತಾಳ ಅಂತ ಗೊತ್ತಾಗತ್ತೆ. ಇಲ್ಲ, ಆ ಥರ ಮಾಡೋ ಅಗತ್ಯ ಏನಿದೆ? ಸರ್, ಇದು ಜಸ್ಟ್ ಫಾರ್ ಫನ್ ಅಂತ ಅನ್ಕೊಂಡ್ರು ಇದ್ರಲ್ಲಿ ಒಂದು ಅಡ್ವಾಂಟೇಜ್ ಇದೆ. ನೀವು ಇಡೀ ದಿನ ಕಮಲಿಗೆ ಕಾಣಿಸದೇ ಇದ್ರೆ ಅವಳು ನಿಮ್ಮನ್ನ ಮಿಸ್ ಮಾಡ್ಕೋತಾಳೆ. ಅಂಡ್ ನಿಮ್ ಬರ್ತ್ಡೇಗೆ ಅವಳು ಏನಾದ್ರೂ ಸರ್ಪ್ರೈಸ್ ಪ್ಲಾನ್ ಮಾಡಿದ್ರೆ, ಅಯ್ಯೋ ಇವತ್ತೇ ರಿಷಿ ಸರ್ ಇಲ್ವಲ್ಲ ಅಂತ ಒದ್ದಾಡ್ತಾ ನಿಮ್ಗೋಸ್ಕರ ನೀವ್ ಎಷ್ಟೊತ್ತಿಗೆ ಬರ್ತೀರಾ ಅಂತ ಕಾಯ್ತಾ ಇರ್ತಾಳೆ. ಈ ತರ ಸತಾಯಿಸಿ ಆಮೇಲೆ ಅವಳಿಗೆ ಲಾಸ್ಟ್ ಅಲ್ಲಿ ಸಿಕ್ಕಿದ್ರೆ ನಿಮ್ ಬಾಂಡಿಂಗ್ ಒಂಥರ ಸ್ಟ್ರಾಂಗ್ ಆಗುತ್ತೆ ಸರ್. ಇದೆಲ್ಲ ಬೇಡ ಅನ್ಸುತ್ತೆ ನಿಕಾ. ಸುಮ್ಮನೆ ಕಮಲಿ ಅವ್ರನ್ನ ಯಾಕೆ ಸತಾಯಿಸೋದು? ಏನೋ ಸರ್, ಹಾಗೆ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ಅನಿಸ್ತು, ಅದಕ್ಕೆ ಹೇಳ್ದೆ. ಇಟ್ ಮೈಟ್ ಬಿ ಫನ್ ಸರ್, ಯಾರು ಗೊತ್ತು? ಕಮಲಿ ನಿಮ್ಮನ್ನ ಇಡೀ ದಿನ ಮಿಸ್ ಮಾಡಿಕೊಂಡು ಲಾಸ್ಟಲ್ಲಿ ನೀವು ಸಿಕ್ಕಿದಾಗ ಅವಳು ನಿಮ್ಮ ಹತ್ರ ಓಡ್ ಬಂದು ಹಗ್ ಮಾಡಿ, ರಿಷಿ ಸರ್ ನೀವಿಲ್ದೆ ನಾನು ಇರೋಕ್ಕಾಗಲ್ಲ, ಅವತ್ತು ನಾನು ಸಿಟ್ಟಲ್ಲಿ ಡಿವೋರ್ಸ್ಗೆ ಅಪ್ಲೈ ಮಾಡಿಬಿಟ್ಟೆ ಅಂತ ಹೇಳ್ಬೋದು. ಆಗ ನಿಮ್ಮಿಬ್ರು ಮಧ್ಯೆ ಇರೋ ಗ್ಯಾಪ್ ಕೂಡ ಹೋಗ್ಬೋದು. ಏನಂತೀರಾ ಸರ್? ಸರ್, ಕಮಲಿ ನಿಮ್ ಬರ್ತ್ಡೇಗೆ ಏನಾದ್ರೂ ಸರ್ಪ್ರೈಸ್ ಪ್ಲಾನ್ ಮಾಡಿದ್ರೆ ಅವಳ ಮಾತಲ್ಲೇ ಗೊತ್ತಾಗುತ್ತೆ. ಇನ್ ಕೇಸ್ ಅವಳು ಏನು ಮಾಡಿಲ್ಲ ಅಂದ್ರೆ ನೀವು ಇಡೀ ದಿನ ಅವಳ ಕೈಗೆ ಸಿಗ್ಬೇಡಿ. ಸತಾಯಿಸಿ ಸರ್, ಇದು ಒಂಥರ ಕಮಲಿಗೆ ಪನಿಷ್ಮೆಂಟ್ ಅಂತ ಅನ್ಕೊಳ್ಳಿ. ಆಮೇಲೆ ಅವಳು ಲೈಫ್ ಲಾಂಗ್ ನಿಮ್ ಬರ್ತ್ಡೇನ ಮರೆಯೋದೇ ಇಲ್ಲ. ನಾನು ಎಷ್ಟು ಹೇಳಿದ್ರು ಒಪ್ಕೋತಾನೆ ಇಲ್ವಲ್ಲ. ರಮೇಶ್, ಇಲ್ಲಿದ್ದೀರಾ ನೀವು? ಅಲ್ಲ ರಮೇಶ್, ನೀವ್ ಎಲ್ಲಿ ಹೋದ್ರೋ ಏನು ಅಂತ ಇಡೀ ಮನೆ ಹುಡುಕ್ದೆ. ನೀವು ನೋಡಿದ್ರೆ ಇಲ್ಲಿ ಬಂದು ಕೂತಿದ್ದೀರಾ. ಯಾವಾಗ ಬಂದ್ರಿ ಇಲ್ಲಿಗೆ? ನಾನು ಆಗ್ಲೇ ಬಂದೆ ತಾರ. ಯಾಕೆ ರಮೇಶ್ ಒಂಥರ ಇದ್ದೀರಾ? ರಿಷಿ ಅವಾಗ್ಲೇ ಹೇಳಿದ್ನಲ್ಲ, ಅಮರ್ ಬಗ್ಗೆ ಏನು ಅನುಮಾನ ಇಲ್ಲ ಅಂತ.
ಮತ್ಯಾಕೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ತರ, ನಾನು ಆ ವಿಷಯ ಮರ್ತೇ ಬಿಟ್ಟಿದ್ದೀನಿ. ಮತ್ಯಾಕೆ ಇಲ್ಲಿ ಬಂದು ಒಬ್ರೇ ಕೂತು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ತರ, ಅದು ಯಾರೋ ಫೋನ್ ಮಾಡಿದ್ರು, ಮಾತಾಡ್ತಾ ಇದ್ದೆ, ಹಾಗೆ ಕೂತಿದ್ದೆ ಅಷ್ಟೇ. ರಮೇಶ್, ನೀವು ನನ್ನಿಂದ ಏನು ಮುಚ್ಚಿಡ್ತಿಲ್ಲ ತಾನೆ? ಅಯ್ಯೋ, ನಾನ್ ನಿನ್ನಿಂದ ಮುಚ್ಚಿಡೋ ಅಂಥದ್ದು ಏನಿದೆ? ಗೊತ್ತಿಲ್ಲ, ಆದ್ರೆ ನಿಮ್ಮಿ ಸೈಲೆನ್ಸ್ ನನಗೆ ತುಂಬಾ ಭಯ ಹುಡಿಸ್ತಾ ಇದೆ. ದಿನ ನನಗ್ ಸಮಾಧಾನ ಹೇಳಿ ಚೇರ್ ಅಪ್ ಮಾಡ್ತಾ ಇದ್ರಿ, ಆದ್ರೆ ಇವತ್ತು ನೀವೇ ಸಮಾಧಾನವಾಗಿಲ್ಲ. ಹೇಳಿ ರಮೇಶ್, ಏನಾಯ್ತು? ತಾರಾ, ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ನಥಿಂಗ್, ನಾನು ನಾರ್ಮಲ್ ಆಗೇ ಇದ್ದೀನಿ. ಮತ್ ಯಾಕೆ ನೀವು ಕೆಳಗಡೆ ಬಂದಿಲ್ಲ? ಅಲ್ಲಿ ನಾನು, ಕಮಲಿ, ರಚನಾ ರಿಷಿ ಬರ್ಡೆಗೆ ಏನ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ನೀವು ನೋಡಿದ್ರೆ ಇಂಟ್ರೆಸ್ಟ್ ಇಲ್ದಿರೋರ್ ತರ ಇಲ್ಲಿ ಬಂದು ಕೂತಿದ್ದೀರಲ್ಲ, ಯಾಕೆ? ಓ ಹೌದಾ ತಾರಾ, ಆಕ್ಚುಲಿ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ರಿಷಿಗೆ ಗಿಫ್ಟ್ ಏನ್ ಕೊಡೋದು ಅಂತ. ನೀವ್ ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ಪರವಾಗಿಲ್ಲ, ಆದ್ರೆ ಮನ್ಸಲ್ಲಿ ಬೇರೆ ಏನೋ ಇಟ್ಕೊಂಡು ನನ್ನ ಹತ್ರ ಮುಚ್ಚಿಡ್ತಾ ಇದ್ರೆ ಖಂಡಿತ ನನ್ನ ಕೈಲಿ ಸಹಿಸ್ಕೊಳ್ಳೋದಿಕ್ಕಾಗಲ್ಲ. ಹಾಗೇನಾದ್ರೂ ಇದ್ರೆ ಹೇಳಿ ರಮೇಶ್. ಅಯ್ಯೋ, ಹಾಗೆಲ್ಲ ಏನು ಇಲ್ಲ ತಾರಾ, ಪ್ಲೀಸ್ ಡೋಂಟ್ ವರಿ. ಸರಿ, ಕೆಳಗ್ ಬನ್ನಿ. ತಾರಾಗ ಮನ ಬಂದಿದೆ ಅನ್ಸುತ್ತೆ. ನಾನು ಇನ್ಮೇಲೆ ಈ ತರ ಇರಬಾರ್ದು, ಆದಷ್ಟು ನಾರ್ಮಲ್ ಆಗಿರ್ಬೇಕು. ಕಮಲಿ ಅವ್ರಿಗೆ ನಿಜವಾಗ್ಲೂ ನನ್ನ ಬರ್ಡೇ ನೆನಪಿಲ್ವಾ? ಚಾನ್ಸೇ ಇಲ್ಲ. ನಾನೇ ಮರ್ತರು ಕಮಲಿ ಅವರು ನಾನು ಹುಟ್ಟಿದ್ದೀನಿ, ನಾನು ಮರೆಯಲ್ಲ. ಕಮಲಿ ಅವರೇ, ಬೇಗ ಲೈಟ್ ಆಫ್ ಮಾಡಿ ಮಲ್ಕೋಣ. ಯಾಕೆ ಸರ್, ಆಟೋ ನಿದ್ದೆ ಬತ್ತಾಯ್ತಾ? ಅಲ್ಲ ಕಮಲಿ ಅವರೇ, ಹೇಗಿದ್ರು ನಾಳೆ ರೆಸ್ಟ್ ಇರಲ್ವಲ್ಲ, ಇವತ್ತಾದ್ರೂ ನಿದ್ದೆ ಚೆನ್ನಾಗಿ ಮಾಡಿ ಅಂತ. ರೆಸ್ಟ್ ಇರಲ್ವಾ? ಯಾಕೆ? ಯಾಕಂದ್ರೆ ನಾಳೆ ಹಾ, ಏನ್ ಸರ್ ನಾಳೆ ಏನ್ ವಿಶೇಷ? ಇವ್ರೇನ್ ಹೀಗ್ ಕೇಳ್ತಿದಾರೆ? ನನ್ ಬರ್ಡೇ ಅನ್ನೋದೇ ಗೊತ್ತಿಲ್ವಾ, ಅಥವಾ ಗೊತ್ತಿದ್ರು ಗೊತ್ತಿಲ್ದೇ ಇರೋರ್ ತರ ನಾಟಕ ಆಡ್ತಿದಾರ? ಹೇಳಿ ಸರ್. ಯಾಕೆ ಕಮಲಿ ಅವ್ರ, ನಿಮಗ್ ನೆನಪಿಲ್ವಾ? ಸರ್, ನನಗ್ ನೆನಪಿದೆ, ನಿಮ್ ತವ ಯಾಕೆ ಕೇಳ್ತೀನಿ? ನಾಳೆ ಸ್ಪೆಷಲ್ ಡೇ ಕಮಲಿ ಅವರೇ. ಸ್ಪೆಷಲ್ ಡೇನಾ? ಹಾ ಸರ್, ನಾಳೆ ಭಾನುವಾರ, ಅಂದ್ರೆ ಕಾಲೇಜಿಗೆ ರಜಾ. ನೀವ್ ನೋಡಿದ್ರೆ ರೆಸ್ಟ್ ಇರಲ್ಲ ಅಂತ ಹೇಳ್ತಿದ್ದೀರಾ. ಸಂಡೇ ಇರೋದೇ ರೆಸ್ಟ್ ತಗೊಳಕಲ್ವಾ ಸರ್? ಕಮಲಿ ಅವರ, ನಿಜವಾಗ್ಲೂ ನಿಮ್ಗೆ ನಾಳೆ ಏನು ಅಂತ ಗೊತ್ತಿಲ್ವಾ? ಇಲ್ಲ ಸರ್. ಅಲ್ಲ, ನಾಳೆ ನಿಮಗ್ ಬೇಕಾಗಿರೋರು, ನಿಮ್ ಲೈಫಲ್ಲಿ ತುಂಬಾ 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 ಇಂಪಾರ್ಟೆಂಟ್ ಪರ್ಸನ್ದು ಸ್ಪೆಷಲ್ ಡೇ. ಸ್ಪೆಷಲ್ ಆಗಿರೋರ ಅಂದ್ರೆ ಯಾರು ಸರ್? ಹಾ, ಅತ್ತೆ ಮನ ಮಾವ? ಇಲ್ಲ ಸರ್, ರಚನಾ ಸರ್, ಅಜ್ಜಿ. ನಾನು ಇಲ್ಲೇ ಪಕ್ಕದಲ್ಲಿ ಕೂತಿದ್ದೀನಿ, ನನ್ನ ಬಿಟ್ಟು ಇನ್ ಮಿಗ್ದವ್ರ ಹೆಸರೆಲ್ಲ ತಗೊಂತಾರ. ಸರ್, ನನ್ಗಂತೂ ನೆನ್ಪಾಯ್ತಿಲ್ಲ, ನೀವೇ ಹೇಳಿ ಸರ್, ನಾಳೆ ಏನು ಅಂತವಾ? ಕಮಲಿ ಅವ್ರು ನಿಜವಾಗ್ಲೂ ನನ್ನ ಬರ್ಡೇನ ಮರ್ತೋಗಿದಾರ ಅಥವಾ ಬೇಕು ಅಂತ ಆಟ ಆಡಿಸ್ಯಾರ? ಏನು ಗೊತ್ತಾಗ್ತಾನೆ ಇಲ್ಲ. ಹೇಳಿ ಸರ್. ನಂಗೆ ಏನಿಲ್ಲ ಕಮಲಿ ಅವ್ರ. ಹೌದಾ? ಮತ್ತೇನೋ ಸ್ಪೆಷಲ್ ಡೇ ಅಂತ ಹೇಳಿದ್ರಿ. ಹಾ, ನಾನು ಕನ್ಫ್ಯೂಸ್ ಆಗಿದ್ದೆ. ಓಕೆ, ಈಗ ನನಗೆ ಮರ್ತೋಯ್ತು. ಗುಡ್ ನೈಟ್, ನಂಗೆ ನಿದ್ದೆ ಬರ್ತಿದೆ. ಹ್ಞೂ ಸರ್, ನಿದ್ದೆ ಇಲ್ದೆ ಹಿಂಗೆಲ್ಲ ಆಯ್ತೈತೆ. ಮಲ್ಕೊಳ್ಳಿ, ನಿದ್ದೆ ಮಾಡಿದ್ರೆ ಎಲ್ಲ ಸರಿ ಹೋಯ್ತೈತೆ.
ಕಳ್ಳ. ನನಗೆ ನಿಮ್ಮ ಬರ್ತ್ಡೇ ಮರ್ತೋಗಿತ್ತೋ ಇಲ್ವೋ ಅಂತ ಚೆಕ್ ಮಾಡ್ತಿದ್ದೀರಾ ಅಲ್ವಾ? ನಿಮ್ಮ ಬರ್ತ್ಡೇನ ನಾನು ಮರೆಯಕ್ಕೆ ಸಾಧ್ಯನೇ ಇಲ್ಲ. ನೀವು ನನ್ನ ಜೀವ, ನನ್ನ ಜೀವನ. ನೀವು ಭೂಮಿಗೆ ಬಂದಿದ್ದ ದಿನನ ನನ್ನ ಜೀವ ಇರೋ ತನಕ ಮರೆಯೋಕ್ಕಿಲ್ಲ ಸರ್. ನಿಮಗೆ ನಾನು ಸರ್ಪ್ರೈಸ್ ಕೊಡ್ತೀನಿ. ಏನಾಯ್ತು ಕಮಲಿ ಅವರೇ? ಏನಿಲ್ಲ ಸರ್, ಅದು ನೀವು ಹೇಳ್ದಾಗಿಂದ ಅದೇನು ಸ್ಪೆಷಲ್ ದಿನ ಅಂತ ನೆನ್ಸ್ಕೊಳಕ್ ಪ್ರಯತ್ನ ಪಡ್ತಾನೆ ಇದ್ದೀನಿ, ಆದರೆ ನೆನಪೇ ಆಯ್ತಿಲ್ಲ ಸರ್. ಏನ್ ಸರ್ ಅದು? ಏನಿಲ್ಲ,